वाल्मीकिर्गौः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सताम् हरिः ओम्। हरे राम हरे राम हरे राम। ಸಮಧಿಕ ಪರಿರಬ್ಧ ಹಿಂದಿನ ಶ್ಲೋಕದ ಒಂದು ಶಬ್ದ ಪರಿಚಯ ಮಾತ್ರ ಬಾಕಿ ಇತ್ತು. ಸಮಧಿಕ ಪರಿರಬ್ಧ ಪುಲ್ಲಿಂಗ ಪ್ರಥಮ ಏಕ. समधिकं यथा भवति तथा परिरब्धः समधिक परिरब्धः रामदेवस्य षष्ठी एक दोर्भ्यां तृतीया द्विवचन स्तुवदमर विमुक्तैः स्तुवन्तः ये अमराः स्तुवदमराः स्तुवदमरैः विमुक्ताः स्तुवदमर विमुक्ताः तैः स्तुवदमर विमुक्तैः पुष्पपूगैः पुष्पाणां पूगाः पुष्पपूगाः तैः तृतीया बहु समरभुवि समरस्य भूः समरभूः तस्मिन् समरभुवि सह पुल्लिंग प्रथमा एक तिष्ठन् शत्रुप्रत्ययान्तवाद शब्द क्षेपणेन एव क्षेपणेनैव वृद्धिसन्धि क्षेपणेन तृतीया एक चक्रे कृञ्करणे लिट् प्रथमा एक पवनस्य तनयः पवनतनयः पुल्लिंग प्रथमा एक एनं द्वितीया एक एतत् दकारान्तवाद शब्द पुल्लिंग द्वितीया एक पूर्ववत् अव्यय पर्वतेन्द्रं पर्वतानाम् इन्द्रः पर्वतेन्द्रः तं पर्वतेन्द्रम् सुधा और ಹೇಳಿ. उत्थितैरुद्धतैर्वीरैः 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 उद्बणैः सर्ववानरैः उद्बणैः सर्ववानरैः उद्बणैः सर्ववानरैः सिंहनादः कृतो घोरः सिंहनादः कृतो घोरः सिंहनादः कृतो घोरः सद्यो लङ्कामकम्पयत् सद्यो लङ्कामकम्पयत् सद्यो लङ्कामकम्पयत्. ರಾಮದಾಸರಲ್ಲಿ ಹಿರಿಯನಾದಂತಹ ಹನುಮಂತ ತನ್ನ ಗಂಧಮಾದನ ಪರ್ವತ ತರುವ ಕಾರ್ಯದಿಂದಾಗಿ ಕಪಿಗಳನ್ನೆಲ್ಲ ಬದುಕಿಸಿದ. ಅದನ್ನು ಹೇಳ್ತಾ ಇದ್ದಾರೆ. ಉತ್ಥಿತೈಹಿ ಉತ್ಥಿತೈಹಿ ಎದ್ದ, ವೀರೈಹಿ ವೀರರಾದ, ಉದ್ಬಣೈಹಿ ಶತ್ರುಗಳಿಗೆ ಭಯಂಕರವೆನಿಸಿದಂತಹ, ಸರ್ವವಾನರೈಹಿ ಎಲ್ಲ ಕಪಿಗಳಿಂದಲೂ ಕೂಡ, ಕೃತಃ ಬೊಬ್ಬ ಹಿಡಿದ, ಘೋರಃ ಸಿಂಹನಾದಃ ಕಿವಿ ಗಡಕಿಚ್ಚುವ ನಾದದಿಂದ ನಾದವು ಸದ್ಯ ಕೂಡಲೇ ಲಂಕೆಯನ್ನು ಅಕಂಪಯತ್ ನಡುಗಿಸಿತು. ಹನುಮಂತ ಈ ಪರ್ವತವನ್ನ ತಂದು ಸಂಜೀವಿನಿ ಮದ್ದಿನಿಂದ ಎಲ್ಲ ಕಪಿವೀರರು ಏಳುವಂತಾಯಿತು. ಸರ್ವವಾನರೇ. ಒಂದು ಡೌಟ್ ಬರ್ಬೋದು, ಏನಂದ್ರೆ ರಾಕ್ಷಸರು ಬಿದ್ದಿದ್ರು, ಅವರೆಲ್ಲ ಬದುಕ್ಬೇಕಿತ್ತಲ್ಲ, ಅವ್ರು ಯಾಕೆ ಬದುಕ್ಲಿಲ್ಲ? ಆಗ
ಈ ಕಪಿವೀರರಿಗೆ ಮೊದಲೇ ಒಂದು ಇನ್ಸ್ಟ್ರಕ್ಷನ್ ಇತ್ತು, ಯಾವುದೇ ರಾಕ್ಷಸರ ಸತ್ರು ಅವರನ್ನ ಸಮುದ್ರಕ್ಕೆ ಎಸ್ತು ಬಿಡಿ ಅಂತ. ಹಾಗಾಗಿ ಕಪಿವೀರರೆಲ್ಲ ಸತ್ತಂತೆ ಶರೀರವನ್ನ ಮೀನುಗಳ ಪಾಲ್ ಮಾಡಿಬಿಡ್ತಿದ್ರು. ಹಾಗಾಗಿ ಬದುಕ್ಲಿಕ್ಕೆ ಅವ್ರು ಯಾರು ಇರ್ಲೇ ಇಲ್ಲ. ಇದ್ದವರೆಲ್ಲ ಕಪಿ ವೀರರು ಮಾತ್ರ. ಹಾಗೆ ಅವರು ಮಾತ್ರ ಬದುಕಿ ಉಳಿದದ್ದಾಯಿತು. ಇಂತಹ ವೀರರಾದ ಕಪಿಗಳ ಗುಂಪು ಜೋರಾಗಿ ಸಿಂಹನಾದವನ್ನ ಮಾಡಿ ಕೂಡಲೇ ಲಂಕೆಯನ್ನ ತಮ್ಮ ಧ್ವನಿಯಿಂದಲೇ ನಡುಗಿಸಿದರು. ಉದ್ಧತೈಹಿ ಉತ್ಥಿತೈಹಿ ವೀರೈಹಿ ಉದ್ಬಣೈಹಿ ಸರ್ವವಾನರೈಹಿ. ಎಲ್ಲವೂ ಪುಲ್ಲಿಂಗ ತೃತೀಯ ಬಹು. ಸರ್ವೇ ಚ ತೇ ವಾನರಾಹ ಸರ್ವವಾನರಾಹ ತೈಹಿ. ಸಿಂಹನಾದ ಪುಲ್ಲಿಂಗ ಪ್ರಥಮ ಏಕ, ಕೃತಃ ಘೋರಃ ಎರಡು ಕೂಡ ಪುಲ್ಲಿಂಗ ಪ್ರಥಮ ಏಕ, ಕೃತಃ ತತ್ಪ್ರತ್ಯಯಾಂತವಾದ ಶಬ್ದ, ಸದ್ಯಃ ಅವ್ಯಯ, ಲಂಕಾಂ ದ್ವಿತೀಯ ಏಕ, ಅಕಂಪಯತ್ ಕಪಿ ಚಲನೆ ಅಂತ ಧಾತು, ಲಂಗ್ ಪ್ರಥಮ ಏಕ. ಮೇಘ ಅವರು ಹೇಳಿ. ರಾವಣಸ್ಯ ನಿಯೋಗೇನ ರಾವಣಿ ಪುನರುತ್ಕಟ ನಿರ್ಯಯೌ ರಥಮಧ್ಯಾಸ್ಯ ರಾವಣಸ್ಯ ನಿಯೋಗೇನ. ಈ ರಾವಣಿ ಇದ್ದಾನಲ್ಲ, ಯಾರು ಇಂದ್ರಜಿತ್, ಅವನು ಉತ್ಕಟ ಉನ್ಮತ್ತನಾಗಿ ಬಿಟ್ಟಿದ್ದ. ಅವನಿಗೆ ಸಿಟ್ಟು ಬಂದ್ಬಿಡ್ತು. ಯಾಕೆಂದ್ರೆ ಬಹಳ ಕಷ್ಟಪಟ್ಟು ಅಷ್ಟೋ ಜನರನ್ನ ಮಲಗಿಸಿ ಬಂದ್ರೆ ಹನುಮಂತ ಅಷ್ಟೇ ಸಲೀಸಾಗಿ ಅವರನ್ನೆಲ್ಲ ಎಬ್ಬಿಸಿ ಕೂತು ಬಿಟ್ಟ. ಅವನಿಗೆ ತಲೆಯೆಲ್ಲ ಕೆಟ್ಟೋಯ್ತು. ನಾನ್ ಮಾಡಿದ್ದ ಎಷ್ಟು ಕಷ್ಟದಲ್ಲಿ ತನ್ನ ಸಾಮರ್ಥ್ಯವನ್ನ, ಯಾರಿಗೆ ದುಃಖ ಆಗತ್ತೆ ಗೊತ್ತಾ? ಯಾರು ಹೊರಗಿನಿಂದ ಕಷ್ಟಪಟ್ಟು ಸಂಪಾದಿಸಿದ ದುಡ್ಡನ್ನ ಖರ್ಚು ಮಾಡ್ತಾರೋ, ಯಾರ್ಯಾರ್ದೋ ಕೈ ಹಿಡಿದು ಕಾಲು ಹಿಡಿದು ಮಾಡಿದ ಸಂಪತ್ತು, ಅಥವಾ ನಾನು ಸಂಪತ್ತು ಅಂದ್ರೆ ದುಡ್ಡು ಅಂತ ಹೇಳ್ತಿಲ್ಲ, ಯಾವುದು ತಪಸ್ಸು ಅಂತ ಇಟ್ಕೊಳ್ಳಿ, ಅದು ಖರ್ಚು ಮಾಡಿದ ವ್ಯರ್ಥ ಆದ್ರೆ ಸಿಟ್ಟು ಬರುತ್ತೆ. ಅದಕ್ಕಿಂತ ಜೊತೆಗೆ ಯಾರಿಗೆ ಸಹಜವಾದ ಬಲವೋ ಅವರಿಗೆ ಖರ್ಚು ಮಾಡ್ಲಿಕ್ಕೆ ಏನು ಇರುವುದಿಲ್ಲ. ಆದ್ರಿಂದ ಅಂದ್ರೆ ಹೊರಗಿಂದ ತಂದ ಸೊತ್ತಲ್ಲ, ಆದ್ರಿಂದ ಅಯ್ಯೋ ಇದು ಹೋದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದ್ರೆ ಆಯ್ತು ಅಂತ ಅವರು, ಅಂದ್ರೆ ಅವ್ರ ಹತ್ರ ರಿಸೋರ್ಸ್ ಸಹಜವಾಗಿ ಇರುವಾಗ ಅವ್ರು ಇನ್ನೊಬ್ಬರನ್ನ ಆಶ್ರಯಿಸಿ ಕಷ್ಟಪಡ್ಬೇಕಾದ್ದಿಲ್ಲ. ಆದ್ರೆ ಈ ವರದಿಂದ ಮತ್ತರಾದವರು, ತಪಸ್ಸಿನಿಂದ ಫಲ ಪಡೆದವರು, ಆಹಾರದಿಂದ ಶಕ್ತಿ ಪಡೆದವರು, ಆಯುಧದಿಂದ ಯುದ್ಧ ಮಾಡುವವರು, ಅಸ್ತ್ರ ಮುರಿದು ಹೋದ್ರೆ ಅಥವಾ ಖಾಲಿ ಆದ್ರೆ ಬುಲೆಟ್ ಗನ್ ಶೂಟ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಒಂದು ರೌಂಡ್ ಆಗೋಗುತ್ತೆ, ಆಮೇಲೆ ಹೊಡಿಲಿಕ್ಕೆ ಅವನ ಹತ್ರ ಏನಿಲ್ಲ. ಅದೇ ಚೆನ್ನಾಗಿ ಪಳಗಿ ಕೈಗಳಿಂದಲೇ ಯುದ್ಧ ಮಾಡುವವನಾದ್ರೆ, ಅಂದ್ರೆ ಒಂದು ಹಂತದಲ್ಲಿ ತನ್ನ ದೇಹದ ಕಸು ಕೂಡ ಈ ಬುಲೆಟ್ ನ ಮುಂದೆ ವ್ಯರ್ಥ ಆಗಬಹುದು. ಆದ್ರೆ ಹೇಗೋ ತಪ್ಪಿಸಿಕೊಂಡು ಬದುಕಿದ ಅಂದ್ರೆ ಆಮೇಲೆ ಅವನು ಬೇಕಾದ ಹಾಗೆ ಸಿದ್ಧಿಯನ್ನ ಪಡೀಬಹುದು. ಇವನಿಗೆ ತಪಸ್ಸು ಮಾಡಿ ಪಡೆದ ಸಂಪತ್ತು ಎಲ್ಲವೂ ಕ್ಷಣ ಮಾತ್ರದಲ್ಲಿ ಅಸ್ತ್ರ ಹೋಯ್ತದಿನ್ನು. ಅದೇ ಅಸ್ತ್ರವನ್ನ ಮತ್ತೆ ಪ್ರಯೋಗ ಮಾಡ್ಲಿಕ್ಕೆ ಸ್ವಲ್ಪ ಶ್ರಮ ಪಡಬೇಕಾಗತ್ತೆ. ಹಾಗಾಗಿ ಉತ್ಕಟ ರಾವಣಿಹಿ, ಉನ್ಮತ್ತನಾಗಿ ಕೋಪದಿಂದ ರಾವಣಿಯಾದಂತಹ ಇಂದ್ರಜಿತ್, ರಾವಣಸ್ಯ ನಿಯೋಗೇನ, ರಾವಣನ ಆಜ್ಞೆಯಿಂದ, ರಥಂ ಅಧ್ಯಾಸ್ಯ, ರಥವನ್ನ ಏರಿ, ಅಂದ್ರೆ ಅದಕ್ಕಿಂತ ಮುಂಚೆ ಹುತಾಶನಂ ತರ್ಪಯಿತ್ವ ರಥಂ ಅಧ್ಯಾಸ್ಯ ನಿರ್ಯಯವು, ನಿಕುಂಭಿಲದಲ್ಲಿ ಕೃತ್ಯದ ಅಗ್ನಿಯಲ್ಲಿ
ಆಹುತಿಗಳನ್ನ ತರ್ಪಯಿತ್ವ ಆಹುತಿಗಳನ್ನ ಕೊಟ್ಟು ರಥವನ್ನು ಅಧ್ಯಾಸ್ಯ ಏರಿ ನಿರ್ಯಯೌ ಮತ್ತೆ ಯುದ್ಧಕ್ಕೆ ಹೋದ. ಪುನಃ ನಿರ್ಯಯೌ ಮತ್ತೆ ಇನ್ನೊಂದು ಬಾರಿ ತನ್ನ ಮಂತ್ರಬಲದ ಅಥವಾ ಅಸ್ತ್ರಬಲದ ಚಾಲಾಕುತನವನ್ನ ತೋರಿಸುವುದಕ್ಕೋಸ್ಕರ ಹೊರಟ. ರಾವಣಸ್ಯ ಷಷ್ಠಿ ಏಕ ನಿಯೋಗೇನ ತೃತೀಯ ಏಕ ರಾವಣಿಹಿ ಇಕಾರಾಂತ ಪುಲ್ಲಿಂಗ ಪ್ರಥಮ ಏಕ ಪುನಃ ಅವ್ಯಯ ಉತ್ಕಟಃ ಪುಲ್ಲಿಂಗ ಪ್ರಥಮ ಏಕ ನಿರ್ಯಯೌ ನಿರ್ ಅಂತ ಉಪಸರ್ಗ ಯಾ ಪ್ರಾಪಣೆ ಇತಿ ಧಾತೋ ಲಿಟ್ ಪ್ರಥಮ ಏಕ ರಥಂ ರಥಃ ಅನ್ನುವ ಶಬ್ದದ ದ್ವಿತೀಯ ವ್ಯಕ್ತಿ ಏಕವಚನ ಅಧ್ಯಾಸ್ಯ ಲೆಪ್ರತ್ಯಯಂತಂ ಅವ್ಯಯಂ ತರ್ಪಯಿತ್ವಾ ತ್ವಾ ಪ್ರತ್ಯಯಂತಂ ಅವ್ಯಯಂ ಹುತಾಶನಂ ಹುತಂ ಅಶ್ನಾತಿ ಇತಿ ಹುತಾಶನಃ ತಂ ಹುತಾಶನಂ ದ್ವಿತೀಯ ಏಕ. ಕಾರ್ತಿಕ್ ಅವ್ರು ಹೇಳಿ. ಶರ್ವಶಂಭು ವರಾದ್ ಗರ್ವಿ ಶರ್ವಶಂಭು ವರಾದ್ ಗರ್ವಿ ಶರ್ವಶಂಭು ವರಾದ್ ಗರ್ವಿ ಪೂರ್ವವತ್ ಸರ್ವವಾನರಾನ್ ಪೂರ್ವವತ್ ಸರ್ವವಾನರಾನ್ ಪೂರ್ವವತ್ ಸರ್ವವಾನರಾನ್ ಬಬಂಧನಾಗೈ ಶಕ್ರಾರಿ ಬಬಂಧನಾಗೈ ಶಕ್ರಾರಿ ಬಬಂಧನಾಗೈ ಶಕ್ರಾರಿ ತನ್ನಸೇ ಹೇತ ಲಕ್ಷ್ಮಣ ತನ್ನಸೇ ಹೇತ ಲಕ್ಷ್ಮಣಃ ತನ್ನಸೇ ಹೇತ ಲಕ್ಷ್ಮಣಃ. ಈ ಇಂದ್ರಜಿತು ಶರ್ವ ಶಂಭುವರಾತ್ ಗರ್ವಿ ಶರ್ವನ ಮತ್ತು ಶಂಭುವಿನ ಇದು ಹಿಂದೆ ಒಮ್ಮೆ ಬಂದಿತ್ತು, ಮತ್ತೊಮ್ಮೆ ರಿಪೀಟ್ ಆಗ್ತಾ ಇದೆ. ಅಂದ್ರೆ ನಾನು ಹಿಂದೆ ಪೆದ್ದುತನದಿಂದ ಶಬ್ದವನ್ನ ತಪ್ಪಾಗಿ ಪ್ರಯೋಗ ಮಾಡಿದ್ದೇನೆ ಅಂತ ಅನ್ಕೋಬೇಡಿ. ನನಗೆ ಇದು ಗಮನದಲ್ಲಿದ್ದೇ ನಾನು ಈ ಪ್ರಯೋಗ ಮಾಡಿದ್ದೇನೆ ಅಂತ ನಾರಾಯಣ ಪಂಡಿತಾಚಾರ್ಯರು ಒಂದು ತೋರಿಸುವ ಹಾಗೆ. ಶಂಭು ಅಂದ್ರೆ ಇಲ್ಲಿ ಚತುರ್ಮುಖ ಅಂತ ಅರ್ಥ. ಚತುರ್ಮುಖನಿಗೆ ಶಂಭು ಅಂತ ಹೆಸರಿದೆ. ಶಂ ಭವತಿ ಅನೇನ ಸಕಲ ಜೀವರಾಶಿಗಳಿಗೆ ಸೃಷ್ಟಿಯಿಂದಲೇ ಆನಂದ ಹುಟ್ಟುವುದಾದ್ರಿಂದಾಗಿ ಸೃಷ್ಟಿ ಆಗದೇ ಇದ್ರೆ ತಮ್ಮ ಆನಂದ ಏನು ಅಂತಾನೆ ಗೊತ್ತಾಗದೇ ಇರ್ತೋ ಆದದ್ರಿಂದ ಶರೀರ ಸಿಕ್ಕ ಮೇಲೇನೆ ಏನಾದ್ರೂ ಜೀವನದಲ್ಲಿ ಬೆಳವಣಿಗೆ ಅಥವಾ ಕರೆಕ್ಷನ್ನು ಇತ್ಯಾದಿಗಳು ಆಗುವುದು ಸಾಧ್ಯ. ಆದ್ರಿಂದಾಗಿ ಶಂಭು ಅಂತ ಚತುರ್ಮುಖನಿಗೆ ಹೆಸರು. ಶರ್ವ ಶಂಭುವರಾತ್ ಗರ್ವಿ ಪಂಚಮುಖನ ಮತ್ತು ಚತುರ್ಮುಖನ ವರಗಳಿಂದ ಗರ್ವಿಷ್ಠನಾದ ಶಕ್ರಾರಿಹಿ ಇಂದ್ರಜಿತ್ತು ಪೂರ್ವವತ್ ಮೊದಲಿನಂತೆಯೇ ಸರ್ವವಾನರಾನ್ ಎಲ್ಲ ವಾನರರನ್ನು ಕೂಡ ನಾಗೈಹಿ ನಾಗಪಾಶದಿಂದ ಬಬಂಧ ಬಂಧಿಸಲಿಕ್ಕೆ ಪ್ರಯೋಗ ಮಾಡಿದ, ಅಂದ್ರೆ ಬಂಧನ ಮಾಡಿದ. ಆ ಬಂಧನದ ಕಾರ್ಯವನ್ನ ನೋಡಿ ಅಥ ಲಕ್ಷ್ಮಣನು ಇಂತತ್ ಇಂದ್ರಜಿತ್ನ ಕೆಟ್ಟ ಕರ್ಮವನ್ನ ನಸೇಹೆ ಸಹಿಸಲಿಲ್ಲ, ಸಹಿಸ್ಲಿಕ್ಕೆ ಅವನಿಗಾಗ್ಲಿಲ್ಲ. ಶರ್ವಶಂಭುಗಳ ವರದಿಂದ ಗರ್ವಿಯಾದಂತಹ ಇಂದ್ರಜಿತ್ ತನ್ನ ಬಾಣವನ್ನ ಮತ್ತೆ ಮೊದಲಿನಂತೆ ಪ್ರಯೋಗಿಸಿ ನಾಗಪಾಶಗಳಿಂದ ಕಪಿವೀರರನ್ನೆಲ್ಲ ಬಂಧಿಸಿದಾಗ ಲಕ್ಷ್ಮಣನು ಈ ರೀತಿಯಾದ ಕಪಿವೀರರ ಹಿನ್ನಡೆಯ ಕಾರ್ಯವನ್ನು ಮೆಚ್ಚಲಿಲ್ಲ, ಸಹಿಸಲಿಲ್ಲ. ಶರ್ವಶ್ಚ ಶಂಭುಶ್ಚ ಶರ್ವಶಂಭೋ ವರಹ ಶರ್ವಶಂಭುವರಃ ತಸ್ಮಾತ್ ಶರ್ವಶಂಭುವರಾತ್ ಪಂಚಮಿ ಏಕ. ಗರ್ವಃ ಅಸ್ಯಾಸ್ತಿ ಇತಿ ಗರ್ವೀ ಪ್ರಥಮ ವಿಭಕ್ತಿ ಏಕವಚನ ನಕಾರಾಂತ. ಪೂರ್ವವತ್ ಅದು ಅವ್ಯಯ, ಹಿಂದೆ ಬಂದಂತೆ. ವತ್ ಅನ್ನೋ ಶಬ್ದ ಬಂದಲ್ಲೆಲ್ಲ ಅದರಂತೆ ಅನ್ನುವ ಅರ್ಥದಲ್ಲಿ ಪ್ರಯೋಗ ಆದಾಗ ಅದು ಅವ್ಯಯ ಆಗತ್ತೆ. ಸರ್ವವಾನರಾನ್ ಸರ್ವೇ ಚ ತೇ ವಾನರಾಃ ಸರ್ವವಾನರಾಃ ತಾನ್ ಸರ್ವವಾನರಾನ್. ಬಬಂಧ ಲಿಟ್ ಪ್ರಥಮ ಏಕ ಬಂಧೇ ಬಂಧನೆ ಬಂಧನೆ ಲಿಟ್ ಪ್ರಥಮ ಏಕ ನಾಗೈಃ ತೃತೀಯ ಬಹು ಶಕ್ರಾರಿಹಿ ಶಕ್ರಸ್ಯ ಅರಿಹಿ ಶಕ್ರಾರಿಹಿ ಪುಲ್ಲಿಂಗ ಪ್ರಥಮ ಏಕ ತತ್ ನ ತನ್ನ ಗಮುಡಾಗಮ ಸಂಧಿ
ಸೇಹೆ ಶಹಮರ್ಷಣೆ ಲಿಟ್ ಪ್ರಥಮ ಏಕ ಅಥ ಅವ್ಯಯ ಲಕ್ಷ್ಮಣ ಪುಲ್ಲಿಂಗ ಪ್ರಥಮ ಏಕ ತತ್ ನ ತನ್ನ ಗಮುಡಾಗಮ ಸಂಧಿ ಅಂತ ನೋಡಿದ್ವಿ. ಮುಂದಿನ ಶ್ಲೋಕ ಜ್ಯೋತಿಯವರು ಹೇಳಿ. ರಾಮಾನುಜೋಬ್ರವೀದ್ ರಾಮಂ ರಾಮಾನುಜೋಬ್ರವೀತ್ ರಾಮಂ ಅಬ್ರವೀತ್ ರಾಮಂ ದೇವಾಹಂ ತೇ ಪ್ರಸಾದತಃ ಸೂದಯಿಷ್ಯಾಮಿ ಶಕ್ರಾರಿಂ ಬ್ರಹ್ಮಾಸ್ತ್ರೇಣ ಕ್ಷಣಾದಿತಿ ರಾಮನ ಅನುಜನಾದ ಲಕ್ಷ್ಮಣನು, ಹೇ ದೇವ, ಹೇ ರಾಮಚಂದ್ರ, ಅಹಂ ನಾನು, ತವ ನಿನ್ನ, ಪ್ರಸಾದತಃ ನಿನ್ನ ಕರುಣೆಯ ದೃಷ್ಟಿ ಇದ್ದದ್ದು ಹೌದಾದ್ರೆ, ಶಕ್ರಾರಿಂ ಇಂದ್ರಜಿತ್ತನ್ನು, ಶಕ್ರರಿಗೆ ಶತ್ರುವಾದಂತಹ ಇಂದ್ರಜಿತ್ನನ್ನು, ಅಥವಾ ಅವನಿಗೆ ಇನ್ನೊಂದು ಹೆಸರು ಮೇಘನಾದ ಅಂತ. ಬ್ರಹ್ಮಾಸ್ತ್ರೇಣ ಬ್ರಹ್ಮನಿಂದ ನೀಡಲ್ಪಟ್ಟಂತಹ ಅಸ್ತ್ರದಿಂದ, ಕ್ಷಣ ಮಾತ್ರದಲ್ಲಿ, ಸೂದಯಿಷ್ಯಾಮಿ ಅವನನ್ನ ಬೇಯಿಸಿ ನಿಮ್ಗೆಲ್ಲ ಸರಿಯಾದ ರೀತಿಯ ಶಿಕ್ಷೆ ಮಾಡಿದ್ದೇನೆ ಅಂತ ಅನ್ನೋದನ್ನ ತೋರಿಸ್ತೇನೆ. ಲಕ್ಷ್ಮಣನು ತಕ್ಷಣವೇ ಪ್ರತಿಕ್ರಿಯೆಯನ್ನ ಕೊಡ್ತಾ ರಾಮಾನುಜಃ ಲಕ್ಷ್ಮಣನು, ಹೇ ದೇವ, ಎಲೆ ರಾಮಚಂದ್ರನೇ, ನಿನ್ನ ಕರುಣಾದೃಷ್ಟಿಯ ಪ್ರಸಾದದಿಂದ ಇಂದ್ರಜಿತ್ನನ್ನು ಕೊಲ್ಲುವುದಕ್ಕೆ ಬ್ರಹ್ಮಾಸ್ತ್ರವನ್ನ ಕೂಡ್ಲೆ ಪ್ರಯೋಗ ಮಾಡಿದ. ಕ್ಷಣ ಮಾತ್ರದಲ್ಲಿ ಈ ಪ್ರಯೋಗದಿಂದ ಆತನನ್ನ ಸೂದಯಿಷ್ಯಾಮಿ ಸಂಹಾರ ಮಾಡ್ತೇನೆ ಅಂತ ಅರ್ಜುನ ಧೈರ್ಯವನ್ನ ಎಲ್ಲರಿಗೂ ತುಂಬುತ್ತಾ ಇದ್ದಾನೆ. ರಾಮನಲ್ಲಿ ತನ್ನ ಅಭಿಪ್ರಾಯವನ್ನ ತೋಡಿಕೊಳ್ತಾ ಇದ್ದಾನೆ. ಅವನು ಎಲ್ಲೂ ಕೂಡ ತಾನಿಷ್ಟು ಕೆಲಸ ಮಾಡಿದವ ಅಂತ ಹೇಳಿಕೊಂಡವನೇ ಅಲ್ಲ. ರಾಮಾನುಜಃ ರಾಮಸ್ಯ ಅನುಜಃ ಪುಲ್ಲಿಂಗ ಪ್ರಥಮ ಏಕ ಅಬ್ರವೀತ್ ಬ್ರೂನ್ಯ ವ್ಯಕ್ತಾಯಾಂ ವಾಚಿ ಲಂಗ್ ಪ್ರಥಮ ಏಕ ರಾಮಂ ದ್ವಿತೀಯ ಏಕ ದೇವ ಸಂಬೋಧನಾ ಪ್ರಥಮ ಅಹಂ ಅವ್ಯಯ ಅಲ್ಲ ಅಸ್ಮತ್ ಶಬ್ದ ಪ್ರಥಮ ವಿಭಕ್ತಿ ಏಕವಚನ ತೇ ತವತೆ ಷಷ್ಠಿ ಏಕ ಪ್ರಸಾದತಃ ತಸ್ಪ್ರತ್ಯಂತ ಶಬ್ದ ತಸ್ಪ್ರತ್ಯಂತಂ ಅವ್ಯಯಂ ಪ್ರಸಾದತಃ ಸೂದಯಿಷ್ಯಾಮಿ ಶೂದಕ್ಷರಣೆ ಉತ್ತಮ ಪುರುಷ ಏಕವಚನ ಲಿಟ್ ಉತ್ತಮ ಪುರುಷ ಏಕವಚನ. ಶಕ್ರಾರಿಂ ದ್ವಿತೀಯ ಏಕ ಬ್ರಹ್ಮಾಸ್ತ್ರೇಣ ಬ್ರಹ್ಮಣಃ ಅಸ್ತ್ರಂ ಬ್ರಹ್ಮಾಸ್ತ್ರಂ ತೇನ ಬ್ರಹ್ಮಾಸ್ತ್ರೇಣ ಕ್ಷಣಾತ್ ಪಂಚಮಿ ಏಕ ಇತಿ ಅವ್ಯಯ. ಕ್ಷಣಾದಿತಿ ಜಸ್ತ್ವ ಸಂಧಿ ಅಂತ ಇಲ್ಲಿ ಗೊತ್ತಾಗುವಂಥದ್ದು. ಅಬ್ರವೀತ್ ಅನ್ನೋದು ಬ್ರೂನ್ವ್ಯಕ್ತಾಯಂ ವಾಚಿ. ನವನಿಧಿ ಅವರು ಹೇಳಿ. ಭಯಾದ ದೃಶ್ಯೇ ಬ್ರಹ್ಮಾಸ್ತ್ರಂ ನಮೋಕ್ತವ್ಯಂ ವಿಪಶ್ಚಿತ ಅನ್ಯಾಂ ಶರೇಣ ಶಕ್ರಾರಿಂ ರಾಮೋ ಬ್ರವೀದಿದಂ ಇಮಂ ವಿಪಶ್ಚಿತ ಅಂದ್ರೆ ವಿಪಶ್ಚಿತ್ ಅಂದ್ರೆ ಚೆನ್ನಾಗಿ ತಿಳಿದವನು ಅಂತ ಅರ್ಥ. ವಿಪಶ್ಚಿತ ಭಯಾದೃಶ್ಯೇ
ಭೀತಿಯನ್ನು ಹುಟ್ಟಿಸುವಂತಹ, ಕಣ್ಣಿಗೆ ಕಾಣದಂತೆ ಇರುವಂತಹ ಪುರುಷೇ ವ್ಯಕ್ತಿಯಲ್ಲಿ ಬ್ರಹ್ಮಾಸ್ತ್ರವನ್ನು ನಮೋಕ್ತವ್ಯಂ ಬಿಡಕೂಡದು. ಯಾಕಾಗಿ ಅಂತಂದ್ರೆ ಅಹಂ ಶಕ್ರಾರಿಂ ಶರೇಣ, ನಾನು ಇಂದ್ರನಿಗೆ ಶತ್ರುವಾದಂತಹ ಇಂದ್ರಜಿತ್ತನ್ನು ನನ್ನ ಬಾಣದಿಂದಲೇನೆ ಹನ್ಯಾಂ ಕೊಂದೇನು ಇತಿ ರಾಮಃ ಇಮಂ ಲಕ್ಷ್ಮಣಂ ಅಬ್ರವೀತ್. ರಾಮನು ಲಕ್ಷ್ಮಣನನ್ನು ಕುರಿತು ಹೇಳಿದನು. ಅಸ್ತ್ರಜ್ಞನಾದ ಯಾವುದೇ ವ್ಯಕ್ತಿ ಭೀತಿಯ ಕಾರಣದಿಂದ ಅದೃಶ್ಯರಾದ ವ್ಯಕ್ತಿಗಳ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಗೊತ್ತಿಲ್ಲ, ಹಾಗಾಗಿ ನಾನೇ ಶಕ್ರನಿಗೆ ಶತ್ರುಗಳಾದ ರಾಕ್ಷಸರನ್ನ ಬಾಣದಿಂದಲೇನೆ ಕೊಲ್ಲುವೆನು ಅಂತ ರಾಮಚಂದ್ರನು ಮೇಘನಾದನನ್ನು ಎದುರಿಸಿ ಹೊರಟ ಲಕ್ಷ್ಮಣನನ್ನ ಕುರಿತು ಸಮಾಧಾನದ ವಾಕ್ಯಗಳನ್ನ ನಡೆದ. ಅಂದ್ರೆ ಲಕ್ಷ್ಮಣ ಹೋಗುವಲ್ಲಿಗೆ ರಾಮ ನಾನು ಹೋಗ್ತೇನೆ, ರಾಮ ಹೋಗುವಾಗ ನಿನ್ ಜೊತೆಗೆ ನಾನಿರ್ತೇನೆ ಅಂತ. ಅಂದ್ರೆ ಲಕ್ಷ್ಮಣನಿಗೆ ಆಗುದಿಲ್ಲ ಅನ್ನೋದಕ್ಕಿಂತ ಹೆಚ್ಚು ಲಕ್ಷ್ಮಣನಿಗೆ ಆ ಕಷ್ಟ ಕೊಡಬಾರದು ಅಂತ, ಇನ್ನೊಂದು ದೈವಿಕ ಸಂಕಲ್ಪದಂತೆ ಯಾರು ಆ ಕಾರ್ಯಭಾರವನ್ನು ಮಾಡಬೇಕೋ ಅವರಿಂದಲೇ ಅದು ಆಗಬೇಕಾದದ್ದು ಅನ್ನೋದು ಭಗವತ್ ಸಂಕಲ್ಪ ಅನ್ನುವ ದೃಷ್ಟಿಯಿಂದ ಆ ಹನುಮಂತನ ವಿಶೇಷ ಅನುಗ್ರಹದಿಂದ ಅಥವಾ ಹನುಮಂತನ ವಿಶೇಷವಾದ ಸಾಮರ್ಥ್ಯದಿಂದ ಕಪಿಗಳು ಎದ್ದವರ ಮೇಲೆ ಲಕ್ಷ್ಮಣ ನೋಡ್ತಾ ಇರ್ಬೇಕಾದ್ರೇನೆ ಇಂದ್ರಜಿತ್ ಗಲಾಟೆ ಮಾಡಿದಾಗ ಅವನನ್ನೇ ಕೊಲ್ಲುವ ಹವಣಿಕೆಯಲ್ಲಿ ಇರ್ಬೇಕಾದ್ರೆ ರಾಮಚಂದ್ರ ನಾನೇ ಶರದಿಂದ ಇಂದ್ರಜಿತ್ತನ್ನ ಕೊಲ್ತೇನೆ, ನೀನು ಸಮಾಧಾನವಾಗಿರು ಅಂತ ಹೇಳಿದಾಗ ಲಕ್ಷ್ಮಣ ಏನ್ ಹೇಳಿದ? ಭೂಷಣ್ ಅವ್ರು ಹೇಳಿ. ರಾಮೋ ಗರುಡ ಮಾರುತ್ಯ ರಾಮೋ ಗರುಡ ಮಾರುತ್ಯೋರ್ ಬಲಂ ದರ್ಶಯಿತುಂ ಪುರಾ ಅಸ್ತ್ರಬದ್ಧವದಾಸ್ತೆ ಸ್ಮ ತದೋಗ್ರಂ ಶರಮಾದದೆ. ರಾಮ ಇಂದ್ರಜತ್ತನನ್ನ ಯಾಕೆ ಮೊದಲು ಹೆಚ್ಚು ಗಮನಿಸ್ಲಿಲ್ಲ, ಉಪೇಕ್ಷೆ ಮಾಡಿದ ಅನ್ನೋದನ್ನು ಉತ್ತರ ಕೊಡುವ ಹಾಗೆ ರಾಮ ಹಿಂದೆ ಗರುಡನ ಮೈ ಮೇಲೆ ಮತ್ತೆ ಮಾರುತಿಯ ಮೈ ಮೇಲೆ ಓಡಾಡ್ತಾ ಇದ್ದವನು. ಅವರ ಬಲ ಸಾಮರ್ಥ್ಯವನ್ನ ಅವರು ಯಾವತ್ತು ಪ್ರಕಟಿಸ್ಲಿಕ್ಕೆ ಆಗಿರ್ಲಿಲ್ಲ. ಯಾಕೆಂದ್ರೆ ಅಸ್ತ್ರವತ್ ಅಯಂ ನಾಸ್ತಿ, ಇದು ಅಸ್ತ್ರ ಪ್ರಯೋಗದ ಹಾಗಲ್ಲ. ಬಲ ಪ್ರಯೋಗ ಮಾಡುವಾಗ ಬುದ್ಧಿವಂತಿಕೆಯೂ ಬೇಕಿರುತ್ತೆ. ನಂಗೆ ಚೆನ್ನಾಗಿ ಶಸ್ತ್ರ ಬರುತ್ತೆ ಅಂದಾಗ ಇನ್ಯಾರು ದಾರಿ ತಪ್ಪಿಸುವ ಇನ್ನೊಂದು ಮುಖವನ್ನ ತೋರಿಸಿದ್ರೆ ಹೋಗಿ ಬಿಡುವ ಹಾಗೆ ಮನುಷ್ಯ ದಾರಿ ತಪ್ಪಬಾರದು ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ರಾಮಚಂದ್ರ ಮೊದಲು ಗರುಡನಲ್ಲಿ ಮತ್ತು ಹನುಮಂತನಲ್ಲಿ ತಮ್ಮ ಸಾಮರ್ಥ್ಯವನ್ನ ತೋರ್ಲಿಕ್ಕೋಸ್ಕರ ಅವರ ಮೇಲೆ ಕೂತು ಪ್ರಯಾಣ ಮಾಡಿದ್ದ. ಈಗ ಅವರಿಗೆ ಶಕ್ತಿ ಇಲ್ಲ ಅಂತಲ್ಲ, ಅವರ ಶಕ್ತಿಯನ್ನು ತಾನು ಪ್ರಕಟಪಡಿಸುವುದಕ್ಕೋಸ್ಕರ ಅಂತಹ ಅನೇಕ ಪ್ರಸಂಗಗಳು ನಡೆದದ್ದನ್ನು ನೋಡ್ತೇವೆ. ತದಾ ತಯೋರ್ ಬಲ ಪ್ರಕಾಟನಾ ನಂತರ ಸಮಯೇ ಉಗ್ರಂ ಶರಂ ಆದದೆ. ರಾಮ ಪೂರ್ವದಲ್ಲಿ ಇಂದ್ರಜಿತ್ತನ್ನು ತುಂಬಾ ಉಪೇಕ್ಷೆ ಮಾಡಿದ್ದ. ಆಗ ರಾಮ ಅಂತ ಸಂಬೋಧನೆ ಮಾಡಿ ಕರೆದು ಹೇಳ್ತಾನೆ, ಎಲ್ಲಿದೆ ರಾಮ? ಅದು ಸಂಬೋಧನೆ ಅಲ್ಲ, ಪುಲ್ಲಿಂಗ ಪ್ರಥಮ ಏಕ. ಗರುಡಂ ಆರುಹ್ಯ, ಗರುಡನನ್ನು ಏರಿ ತನ್ನ ಬಲವನ್ನು ತೋರಿಸುವುದಕ್ಕಾಗಿ ಅಸ್ತ್ರಬದ್ಧವತ್, ಯಾಕೋ ಕಟ್ಟಿ ಹಾಕಿದವರಂತೆ ಕಾಣಿಸಿಕೊಳ್ತಾ ಇದ್ರು. ಶ್ರೀರಾಮ ಗರುಡ ಮತ್ತು ಮಾರುತಿಯನ್ನ ಏರಿ ತನ್ನ ಸಾಮರ್ಥ್ಯವನ್ನ ತೋರಿಸಲು ಸಮರ್ಥನಾದಾಗ್ಲೂ ಕೂಡ ಇಂದ್ರಜಿತ್ ಪ್ರಯೋಗ ಮಾಡಿದ ಅಸ್ತ್ರವನ್ನ
ತಾನು ಒಪ್ಪಿಕೊಂಡು ಅದರಲ್ಲಿ ಸಿಕ್ಕಿ ಹಾಕಿಕೊಂಡವನಂತೆ ಅತಿಷ್ಠತ್ ನಿಂತ, ಹೊರತು ಅಶಕ್ತಿಯಿಂದ ಅಲ್ಲ ಅಂತ ತಿಳ್ಕೋಬೇಕು. ಅವನಿಗೆ ಸಾಮರ್ಥ್ಯ ಇರ್ಲಿಲ್ಲ ಅಂತಲ್ಲ, ಆ ಇಬ್ಬರ ಬಲವನ್ನ ಮುಗಿಸ್ಲಿಕ್ಕೋಸ್ಕರ ಇದೊಂದು ಸರಿಯಾದ ಸಮಯ ಅನ್ನುವ ದೃಷ್ಟಿಯಿಂದ ಸುಮ್ನಿದ್ರೆ ಲಕ್ಷ್ಮಣ ಉಗ್ರಂ ಶರಂ ಆದತೆ, ಉಗ್ರವಾದ ಶರವನ್ನ ಕೊತ್ತ. ಆ ಮೂಲಕ ಲಿಂಗರೂಪ ಯಾರು ಸಾಮರ್ಥ್ಯವನ್ನ ಪ್ರಕಟಿಸುವುದಕ್ಕೆ ನಿಂತಾಗ ತಕ್ಷಣವೇ ಈ ಹನುಮಂತ ಅಥವಾ ಇಲ್ಲಿ ಲಕ್ಷ್ಮಣ ಮುಖ್ಯ, ಲಕ್ಷ್ಮಣ ತನ್ನ ಅಸ್ತ್ರದ ಬಲವನ್ನ ಪ್ರಕಟಿಸುವುದಕ್ಕಾಗಿ ಉಗ್ರವಾದ ಶರವನ್ನು ಮರೆಯಲ್ಲಿ ನಿಂತು ಯುದ್ಧ ಮಾಡ್ತಾ ಇದ್ದ ಇಂದ್ರಜಿತ್ನ ಮೇಲೆ ಪ್ರಯೋಗ ಮಾಡಿದ. ರಾಮನು ಗರುಡನನ್ನು ಗರುಡ ಮಾರುತ್ಯೋಹೋ, ಗರುಡ ಮತ್ತು ಮಾರುತಿಯರ ಮೇಲೆ ಅಥವಾ ಅವರ ಕಡೆಯಿಂದ ಬಲವನ್ನು ಪ್ರದರ್ಶಯಿತು ಅಂದ್ರೆ ಅವರಿಗಿಂತ ಅಂತ ಅರ್ಥ. ಗರುಡ ಮಾರುತಯೋಹೋ, ಅವರಿಬ್ಬರಿಗಿಂತ ಬಲಿಷ್ಠ ಎನ್ನುವುದನ್ನು ತೋರಿಸುವುದಕ್ಕಾಗಿ ಹಿಂದೆ ಅಸ್ತ್ರ ಪ್ರಯೋಗ ಮಾಡುವ ಅಭ್ಯಾಸದ ಹಾಗೇನೆ ತದೋಗ್ರಂ ಶರಮಾದದೆ, ಅದಕ್ಕಿಂತ ತೀಕ್ಷ್ಣವಾದ ಶರವನ್ನು ಆಧರಿಸಿದ ಅಂತ ಒಟ್ಟು ಈ ಪದ್ಯದ ಅಭಿಪ್ರಾಯ. ಮುಂದೆ ರಾಮಚಂದ್ರ ಹೇಗೆ ಎದುರಿಸುವ ಪ್ರಯತ್ನ ಮಾಡಿದ, ಆದ್ರೆ ಏನೆಲ್ಲ ತೊಂದರೆಗಳು ಎದುರಾದವು ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ಭಾನುಸುತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. 9:00ವರೆಗೆ ಯಥಾ ಪ್ರಕಾರ ಏಕಾದಶಿ ಭಜನೆ ಇರುತ್ತೆ ಕ್ಲಬ್ ಹೌಸ್ ಅಲ್ಲಿ. ಆವಾಗ ಗೀತೆಯ ಕೆಲವು ಸಾಲುಗಳನ್ನ ನೋಡೋಣ.